ಯುಜಿಸಿ ನಿಯಮಗಳಿಗೆ ತಿದ್ದುಪಡಿ ಮಾಡಿ ವಿವಿಯ ಉಪಕುಲಪತಿಗಳ ನೇಮಕಾತಿಯಲ್ಲಿ ರಾಜ್ಯಪಾಲರಿಗೆ ಸರ್ವಾಧಿಕಾರ ನೀಡಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಕಿತ್ಕೊಳ್ಳೋಕೆ ಕೇಂದ್ರ ಹೊರಟಿದೆ. ಒಕ್ಕೂಟ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥದ್ದು ಇಂಥ ನಡವಳಿಕೆಗಳನ್ನು ಸಹಿಸೋದಿಲ್ಲ. ಬಿಜೆಪಿಯೇತರ ಸರ್ಕಾರವಿರೋ ರಾಜ್ಯಗಳ ಜೊತೆಯಲ್ಲಿ ಬಗ್ಗೆ ಚರ್ಚಿಸಿ ಮುಂದಿನ ತೀರ್ಮಾನ ಮಾಡ್ತೀನಿ ಅಂದಿದ್ದಾರೆ. ಯಾಕಂದ್ರೆ ಅವರವರ ಅಡ್ಜಸ್ಟ್ಮೆಂಟ್ ಅಲ್ಲಿ ಅವರವರ ಉಪಕುಲಪತಿಗಳನ್ನು ಸೇರಿಸಬೇಕಾಗಿರ್ತಿತ್ತಲ್ವಾ, ಅದು ಕೋಟ ಕಡಿಮೆ ಆಗುತ್ತೆ ಅಂತ. ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿ ಟ್ರಿಪಲ್ ಮರ್ಡರ್ ಆಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಸಿಟ್ಟಿಗೆದ್ದ ನೆಲಮಂಗಲ ಮೂಲದ ಹೋಂಗಾರ್ಡ್ ಗಂಗರಾಜು ಪತ್ನಿ, ಮಗಳು ಮತ್ತು ಸಂಬಂಧಿ ಮಹಿಳೆಯನ್ನ ಮಚ್ನಿಂದ ಕೊಚ್ಚಿ ನಂತರ ಶರಣಾಗಿದ್ದಾನೆ. ಪೀಣ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಂಗಳೂರಿನ ಹೊಸಬೆಟ್ಟು ಬೀಚ್ನಲ್ಲಿ 3 ನೀರ್ಪಾಲಾಗ್ಬಿಟ್ಟಿದ್ದಾರೆ. ಬೆಂಗಳೂರಿನಿಂದ ಪ್ರವಾಸಕ್ಕೆ ಹೋಗಿದ್ರಂತೆ. 4 ಬೀಚ್ನಲ್ಲಿ ಆಟ ಆಡ್ತಾ ಇದ್ರು. ಅಲೆಗಳ ದಾಟಿಗೆ ಕೊಚ್ಚಿ ಹೋಗ್ಬಿಟ್ಟಿದ್ದಾರೆ. ಈ ಪೈಕಿ ಒಬ್ಬರನ್ನ ಸ್ಥಳೀಯ ಮೀನುಗಾರ ರಕ್ಷಣೆ ಮಾಡಿದ್ದಾರೆ. ಚಿತ್ರದುರ್ಗ ಮೂಲದ ಮಂಜುನಾಥ್ ಅಂತೆ, ಶಿವಮೊಗ್ಗ ಮೂಲದ ಶಿವಕುಮಾರ್, ಬೆಂಗಳೂರಿನ ಸತ್ಯವೇಲು ಸಮುದ್ರದ ಪಾಲಾಗಿರೋದು. ಮೈಸೂರು ಜೈಲಿನಲ್ಲಿ ಅನಾಹುತ ಆಗಿದೆ. ಕೇಕೆ ಬಳಸುವ ರಾಸಾಯನಿಕ ಪದಾರ್ಥ ಸೇವಿಸಿ 3 ಜೀವಾವಧಿ ಕೈದಿಗಳು ಸಾವನ್ನಪ್ಪಿದ್ದಾರೆ. ತೀವ್ರ ಅಸ್ವಸ್ಥರಾಗಿದ್ದವರನ್ನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿದ್ರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ರಸ್ತೆ ಅಪಘಾತ ಸಂತ್ರಸ್ತರಿಗೆ ನಗದು ರಹಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾರ್ಚ್ನಲ್ಲಿ ಶುರು ಮಾಡುತ್ತೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಘೋಷಣೆ ಮಾಡಿದ್ದಾರೆ. ಅಪಘಾತ ನಂತರದ 7 ದಿನದವರೆಗೆ ಸಂತ್ರಸ್ತರು 1.5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಗೆ ಅರ್ಹರಾಗಿರ್ತಾರೆ ಅಂತ ತಿಳಿಸಿದ್ದಾರೆ. ಒಳ್ಳೆ ಕೆಲಸ. ಅಣ್ಣಾ ವಿವಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿ ತಮ್ಮ ಪಕ್ಷದ ಬೆಂಬಲಿಗ ಎಂಬುದನ್ನು ತಮಿಳುನಾಡು ಸಿಎಂ ಸ್ಟಾಲಿನ್ ಕಡೆಗೂ ಒಪ್ಪಿಕೊಂಡಿದ್ದಾರೆ. ಆರೋಪಿ ಡಿಎಂಕೆ ಬೆಂಬಲಿಗ, ಆದರೆ ಆತ ನಮ್ಮ ಪಕ್ಷದ ಸದಸ್ಯ ಅಲ್ಲ. ಆತನಿಗೆ ನಾವು ಯಾವುದೇ ರಕ್ಷಣೆಯನ್ನು ಒದಗಿಸಿಲ್ಲ. ಘಟನೆ ನಡೆದ ಕೂಡಲೇ ಆತನನ್ನ ಬಂಧನಕ್ಕೆ ಒಳಪಡಿಸಿದ್ದೀವಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ದೆಹಲಿ ಚುನಾವಣೆ ಹೊತ್ತಲ್ಲೇ ಈಗ ಇಂಡಿ ಕೂಟ ಒಡೆದ ಮನೆ ಆಗೋಗ್ಬಿಟ್ಟಿದೆ. ದೆಹಲಿ ಎಲೆಕ್ಷನ್ ಅಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಟಿಎಂಸಿ ಬೆಂಬಲ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ನಡೆಯನ್ನ ಅರವಿಂದ್ ಕೇಜ್ರಿವಾಲ್ ಸ್ವಾಗತಿಸಿದ್ದಾರೆ. ಥ್ಯಾಂಕ್ ಯು ದೀದಿ ಅಂತ ಟ್ವೀಟ್ ಮಾಡಿದ್ದಾರೆ. ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪಾಸ್ಪೋರ್ಟ್ ಅನ್ನು ಯುಎಸ್ ಸರ್ಕಾರ ರದ್ದು ಮಾಡಿದ ಬೆನ್ನಲ್ಲೇ ಆಕೆಯ ವೀಸಾ ಗಡುವನ್ನು ವಿಸ್ತರಿಸಿ ಮೋದಿ ಸರ್ಕಾರ ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದೆ. ಶೇಖ್ ಹಸೀನಾ ಸದ್ಯ ಭಾರತ ಸರ್ಕಾರದ ಆಶ್ರಯದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಪ್ರತಿಭಟನೆ ನಡೆಸ್ತಾ ಇರುವಂತಹ ಆಶಾ ಕಾರ್ಯಕರ್ತರನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಮಾಡಿದರು. ಮನವಿ ಪತ್ರ ಸ್ವೀಕಾರ ಮಾಡಿದ್ದಾರೆ. ಮುಂದಿನ ಬಜೆಟ್ನಲ್ಲಿ ಗೌರವಧನ ಹೆಚ್ಚಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆ ಹಿಂಪಡೀರಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಇದಕ್ಕೆ ಆಶಾ ಕಾರ್ಯಕರ್ತರು ಬೇಲ್ಕೋಲ್ ಒಪ್ಪಿಲ್ಲ. ಬಹುಭಾಷಾ ನಟಿ ಹನಿರೋಸ್ಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇರೆಗೆ ಚೆಮನೂರು ಜ್ಯುವೆಲ್ಲರ್ಸ್ ಮಾಲೀಕ ಬಾಬಿ ಚೆಮನೂರು ಅಲಿಯಾಸ್ ಬೋಚಿಯನ್ನ ಕೇರಳ ಪೊಲೀಸರು ಬಂಧಿಸಿದ್ದಾರೆ. ಹನಿರೋಸ್ ಕೊಚ್ಚಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು. ತಕ್ಷಣ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ವಯನಾಡ್ನಲ್ಲಿ ಬಾಬಿಯನ್ನು ಬಂಧಿಸಿದ್ರು.